ಮಹಾಂತೇಶ್ ಇದ್ದಾರೆ ನಮ್ಮ ಜೊತೆಗೆ. ಮಹಾಂತೇಶ್, 24 ಮುಸ್ಲಿಂ ಕ್ಯಾಂಡಿಡೇಟ್ಗಳ ಪೈಕಿ ಯಾರು ಸಾದಿಕ್ ಪೈಲ್ವಾನ್ ಅವ್ರ ಜೊತೆ ನಿನ್ನೆ ಮಾತಾಡಿದ್ವಿ ನಾವು. ಅವರು ಕಾಂಗ್ರೆಸ್ಸಿನ ಬಂಡಾಯ ಅಭ್ಯರ್ಥಿ. ಉಳಿದವರು ಎಷ್ಟು ಸೀರಿಯಸ್ ಇದ್ದಾರೆ? ಅಜಿತ್, ಉಳಿದವರು ಸಹ ಈ ಸಾದಿಕ್ ಪೈಲ್ವಾನ್ ಎಷ್ಟು ಸೀರಿಯಸ್ ಇದ್ರು ಅಷ್ಟೇ ಸೀರಿಯಸ್ ಇರುವಂಥದ್ದು. ಬಹುತೇಕರು ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿರುವಂಥವ್ರು. ಸೈಯದ್ ರಿಯಾಜ್ ಆಗಿರ್ಬೋದು, ಮನ್ಸೂರ್ ಅಲಿ ಆಗಿರ್ಬೋದು, ಈ ರೀತಿ 24 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಜಮೀರ್ ಅಹಮದ್ ಅವರ ಆಪ್ತ ಅಮೀರ್ ಅಹಮದ್ ಖಾನ್ ಎಂಬುವರು ಸಹ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅವರು ಬಸವಪಟ್ಟಣದವರು ಆದರೂ ಸಹ ಇಲ್ಲಿ ಆಗಮಿಸಿ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ತೀವ್ರ ಒಂದು ರೀತಿ ಅಸಮಾಧಾನಗೊಂಡಿರುವುದಂತೂ ನಿಜ. ಈಗ ಅಲ್ಪಸಂಖ್ಯಾತ ಸಮುದಾಯದ ನಾಯಕರನ್ನು ಸಚಿವರು SS ಮಲ್ಲಿಕಾರ್ಜುನ್ ಅವರು ನಾಯಕರನ್ನು ಮನವೊಲಿಸಬಹುದು, ಆದರೆ ಹೊರತು ಇಲ್ಲಿ ಯುವಕರೇನಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯದ ಯುವಕರ ಕಿಚ್ಚು ಮಾತ್ರ ಜೋರಾಗಿದೆ ಅಂತ ಹೇಳ್ಬೋದು ಅಜಿತ್. ಯಾಕಂದರೆ ನಾವು ಸಹ ಹೋದಾಗೆಲ್ಲ ಮಾತಾಡಿಸಿದ್ರೆ ಇಷ್ಟು ದಿನ ನಾವು BJPಗೆ ವೋಟ್ ಹಾಕ್ತಾ ಇರಲಿಲ್ಲ, ಈಗ ನಾವು BJPಗೆ ವೋಟ್ ಹಾಕ್ತೀವಿ ಎಂಬ ಮಾತನ್ನು ಈ ಅಲ್ಪಸಂಖ್ಯಾತ ಸಮುದಾಯದವರೇ ಮಾತನಾಡ್ತಾರೆ. ಈಗ ನಾವು ಇಷ್ಟು ದಿನ ಅಲ್ಪಸಂಖ್ಯಾತ ಸಮುದಾಯದವ್ರು ಯಾರೂ ಸಹ ನಾವು ಇಲ್ಲಿ ಕೇಳಿರಲಿಲ್ಲ. ಅಲ್ಪಸಂಖ್ಯಾತ ಸಮುದಾಯಕ್ಕಲ್ಲ, ನಾವು ಕೇಳಿದ್ದು ಅಹಿಂದ ವರ್ಗದವ್ರಿಗೆ ಟಿಕೆಟ್ ನೀಡಿ ಅಂತ. ಅಹಿಂದ ವರ್ಗದಕ್ಕೆ ಟಿಕೆಟ್ ನೀಡದೆ ಒಂದೇ ಕುಟುಂಬಕ್ಕೆ ಮನೆ ಹಾಕಿದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಈಗ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನಾಯಕರನ್ನು ಮನವೊಲಿಸಿದ್ರೆ ಮತದಾರರು ಮನವೊಲಿತಾರೆ ಎಂಬುದನ್ನು ಈಗ ಈ ಚುನಾವಣೆಯಲ್ಲಿ ರಿಸಲ್ಟ್ ಮೇಲೆ ಗೊತ್ತಾಗುತ್ತೆ ಅಜಿತ್. ಎಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಮಾಹಿತಿಗೆ. ದಾವಣಗೆರೆ ಆಯಿತು, ಬಾಗಲಕೋಟೆ ಕಡೆ ಹೋಗೋಣ. ವೀರಣ್ಣ ಚರಂತಿಮಠ್ ಬಿಜೆಪಿ ಅಭ್ಯರ್ಥಿ ಮನೆ ಮನೆ ಪ್ರಚಾರವನ್ನು ಈಗಾಗಲೇ ಆರಂಭಿಸಿದ್ದಾರೆ. ಕಾರ್ಯಕರ್ತರೊಂದಿಗೆ ಕಾಲ್ನಡಿಗೆಯಲ್ಲಿ ಸಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಕೌಲ್ಪೇಟೆ, ದೊಡ್ಡಸಾಬನಹೋಣಿ, ಮಡು, ಹಳೇಪೇಟೆಯಲ್ಲಿ ಪ್ರಚಾರ ಮಾಡುದು. ಅನುಕಂಪದ ಕಣ್ಣೀರು ಒಂದು ಹಂತದ ತನಕ ಮಾತ್ರ ಕೈ ಹಿಡಿಯುತ್ತೆ, ಗೆಲುವು ನಮ್ಮದು ಈ ಸಲ ಅಂದ್ರು. ನಾನು ಹಿಂದೂ ಗೆಲ್ಲಬೇಕು ಅಂತ ಹೇಳಿಲ್ಲ, ಹಿಂದುತ್ವದ ಏನು ಹೇಳಿದೆ, ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಇದು ಹಿಂದುತ್ವದ ಗೆಲುವು ಅಂತ ನಾ ಹೇಳಿದೆ. ಅವ್ರು ತಪ್ಪು ಅರ್ಥ ಮಾಡ್ಕೊಂಡು ನಾವು ಹಿಂದೂಗಳು, ನಿಮ್ಗೆ ಹಿಂದೂಗಳಲ್ಲ ಅಂತ ಯಾರು ಅವರು ಅರ್ಥಕ್ಕೆ ಅನರ್ಥ ಮಾಡ್ಕೊಂಡು ಮಾತಾಡೋರಿಗೆ ಏನು ಹೇಳೋಕ್ಕಾಗತ್ತೆ? ಹಿಂದುತ್ವ ಟ್ರಂಪ್ ಕಾರ್ಡ್ ಅವರು ಕೂಡ ಬಳಸಕ್ಕೆ ಶುರು ಮಾಡಿದ್ದಾರೆ. ಅವ್ರು ಏನು ಬಳಸ್ತಾರೆ. ಚುನಾವಣೆ ಬಂದಾಗ ಎಲ್ಲ ಬಳಸ್ತಾರೆ ಅವರು. ಚುನಾವಣೆ ಮುಗಿದ ಮೇಲೆ ಮತ್ತೆ ಅವೇನು ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾರೆ. ಅವರಿದ್ರೇನು ಅವರು ಒಟ್ಟರದು ಓಟು ಅವರೇ ಹಾಕ್ತಾರ, ಎಲ್ಲ ಮತದಾರರ ಓಟು ಮುಖ್ಯಮಂತ್ರಿಗಳ ಹಾಕ್ತಾರ. ಬರ್ಬೋದು, ಪ್ರಚಾರ ಮಾಡ್ಬೋದು. ನಮ್ಮವ್ರು ಇದಾರಲ್ಲ, ಈಗ ಕಾರಜೋಳ ಸಾಹೇಬ್ರು ಇದ್ದಾರೆ, ಮಹೇಶ್ ಅಣ್ಣವ್ರು ಇದ್ದಾರೆ, ರಾಜೀವ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅಂದ್ರೆ ಸೇಮ್ ಬಂದು ಇಲ್ಲೇ ಬೀಳ್ಬಿಟ್ಟು ಮತ ಹಾಕವ್ರು ಅವರಲ್ಲ. ನಾ ಏನು ಮನೆಯಿಂದ ಹೇಳಕತ್ತೀನಿ ನಿಮ್ಗೆ, ಮತ ಹಾಕವ್ರೆ ಏನಪ್ಪ 2 ಲಕ್ಷ ಮೇಲೆ ಚಿಲ್ಲರ್ ಏನು ಓಟ್ ಅದಾವ, ಎಲ್ಲಾನು CMಗೆ ಪವರ್ ಐತಿ ಹಾಕಕ್ಕಂತ ಅರ್ಥ ಆಗುತ್ತೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಭರ್ಜರಿ ಪ್ರಚಾರದಲ್ಲಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನ್ನ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಬಂದದ್ದು ಆನೆ ಬಲ ಬಂದಂತಾಗಿದೆ ಅಂದ್ರು. ಇವತ್ತು ತಾನೇ ನಮ್ಮ ಪತ್ರ ಸಲ್ಲಿಸಿದೆವು, ತಾವು ನೋಡಿದಿರಿ. ನಾಳೆಯಿಂದ ಹಿಂದೆ ತಕ್ಕೊಳೋದು ಸ್ಕೂಟ್ನಿ ಇದೆ, ಅದು ಮುಗಿದ್ಮೇಲೆ ಪ್ರಚಾರ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ತಂದೆಯವರು ಮಾಡಿದ ಅಭಿವೃದ್ಧಿ ಕೆಲಸ ಇದಲ್ರಿ, CC ರೋಡು, ಗಟಾರ, ಆಮೇಲೆ ಕಾಲೇಜು, ಮೆಡಿಕಲ್ ಕಾಲೇಜು, ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ. ಅಪ್ಪಾರಿ ಉಳಿಸೋಗಿದ್ದ ಇನ್ನೇನು ಮಟ್ಟಿಗೆ ಕನಸಿಂದು ಅವು ಎಲ್ಲರೂ ಈಡೇರಿಸ್ತೇವೆ. ನಾವು ಹಿಂದೂಗಳಲ್ಲ, ನೀವು ಹಿಂದೂಗಳಲ್ಲ, ಹಿಂದೂಗಳೇ ನಾವೆಲ್ಲರೂ.
ಹಿಂದೂಗಳೇ ಯಾಕೆ ಸುಮ್ಮನೆ ಇದು ಅಂತೀರಿ, ನಾವೆಲ್ಲರೂ ಹಿಂದೂಗಳೇನೆ. ಸರ್, ಇವತ್ತು ಬಿಜೆಪಿ ಅವ್ರು ಹೇಳ್ತಾ ಇದಾರೆ ತಾವು ಬಿಟ್ಟು ಹೋದ್ರೆ ನಾವು ಕರ್ಕೊಂಡ್ಬರ್ಕತ್ತೀವಿ, ಹಿಂಗಾಗಿ ನಮಗೆ ಬಲ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ತಮಗೆ ಯಾವ ರೀತಿ ಇದನ್ನ ನೀವು ಸ್ವೀಕಾರ ಮಾಡ್ತೀರಿ ಮತ್ತು ಯಾವ ರೀತಿ ಅದನ್ನ ತಡೆಗಟ್ಟಿ ನೀವು ಮುನ್ನುಗ್ತೀರಿ ಅಂತ? ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ತಮಗೆ ಪಬ್ಲಿಕ್ ಭಾಷಣದಾಗ ಹೇಳಿದಾರಲ್ಲ, ಎಷ್ಟು ಮಂದಿ ಬರ್ತಾರಂತ ಡಿ ಕೆ ಶಿವಕುಮಾರ್ ಹೇಳ್ಯಾರ, ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ಯಾರ. ಕಾದು ನೋಡಿ ಯಾರು ಬರ್ತಾರೆ. ಪ್ರಚಾರ ಆಗುತ್ತೆ ನಿಮ್ಮದು, ನಮ್ಗೆ ಪ್ರಚಾರ ಇಲ್ಲ. ನಾವು ಪ್ರಚಾರ ಆಗ್ಬೇಕು, ಪ್ರಚಾರ ತಗೋಬೇಕಂತ ಇಲ್ಲೇ ಇಲ್ಲ ನಮ್ದು. ಸರ್, ಈಗ ಸಮುದಾಯದಿಂದ ಕುರುಬ ಸಮಾಜದಿಂದ ಕೆಲವೊಂದಿಷ್ಟು ನಾಯಕರು ನಾವು ಸೆಳೆದಿದ್ದೀವಿ, ಮತಗಳು ನಮಗೆ ಬರ್ತಾವ ಅಂತ ಅವ್ರು ಹೇಳ್ತಾರೆ. ಬಟ್ ಎಲ್ಲೊಂದು ಕಡೆ ನಿಮ್ಮ ಕಡೆ CM ಅವ್ರು ಇರುವಂಥದ್ದು, ಅವ್ರು ಬಂದು ಇಲ್ಲೇ 4 ದಿವಸ ಇರ್ತೀವಿ ಅಂತಾರೆ. ಇದೆಲ್ಲ ಬದಲಾವಣೆ ಆಗ್ತದೆ ಅಂತಾರೋ ಏನೋ ಇಲ್ಲೇ ಇರ್ತದಂತ ಏನಂತ ನೋಡೋಣ, ನೋಡೋಣ. CM ಅವ್ರು ಬರ್ತಾರೆ, ಕಾದು ನೋಡಿಬಿಟ್ಟು ನೋಡೋಣ. ಅದು ಇವತ್ತು ತಾನೇ ನಮ್ಮ ಉಮೇಶ್ ಮೇಟಿ ಕಾಂಗ್ರೆಸ್ ಅಭ್ಯರ್ಥಿ ಮಾತಾಡ್ತಾ ಇದ್ರು. ಅವರ ಸಹೋದರಿ ಮತ್ತು ಟಿಕೆಟ್ನ ಆಕಾಂಕ್ಷಿಯೂ ಆಗಿದ್ದ ಬಾಯಕ್ಕ ಮೇಟಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್. ಏನು ನಿರೀಕ್ಷೆ ಇದೆ ಚುನಾವಣಾ ಫಲಿತಾಂಶದ್ದು? ನಿರೀಕ್ಷೆ ಚೆನ್ನಾಗಿ ಆಗುತ್ತೆ ಅಂತ ನಿರೀಕ್ಷೆ ಇದೆ ಸರ್. ಏನು ಗೊಂದಲ ಬಗೆಹರಿದಿದ್ದು ಹೆಂಗೆ? ನಿಮ್ಮ 4 ಜನ ಏನು ಅಕ್ಕ ತಂಗಿರ ಅಣ್ಣ ತಮ್ಮಂದರ ಮಧ್ಯದಲ್ಲಿನ ಗೊಂದಲ ಬಗೆಹರಿಸೋದಕ್ಕೆ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಕರೆಸಿದ್ರಲ್ಲ, ಏನು ಮಾತುಕತೆ ಆಯ್ತಲ್ಲಿ? ಸರ್ ನಮ್ಮದಲ್ಲಿ ಗೊಂದಲನೇ ಇಲ್ಲ. ನಿಮಗೆ ಗೊತ್ತಿರೋ ಹಂಗೆ ನಾನು ಮೊದಲಿನಿಂದನೂ ನಾನು ಆಕಾಂಕ್ಷಿ ಅಲ್ಲ. ನನ್ನ ತವರು ಮನೆ ಅವರಿಬ್ಬರಲ್ಲಿ ಯಾರಿಗಾದ್ರೂ ಕೊಡಿ ಅಂತ ಹೇಳಿದ್ದೀನಿ ಸರ್. ಬಟ್ ನಿಮ್ಮ ಇನ್ನೊಬ್ಬ ಸಹೋದರಿ ಆಕಾಂಕ್ಷಿ ಆಗಿದ್ರು, ಮುಖ್ಯಮಂತ್ರಿ ಓಪನ್ ಆಗಿ ಮಾತಾಡಿದ್ರು ಅವ್ರು ನಮ್ಮ ಜೊತೆಗೆ. ಅವ್ರ ಆಕಾಂಕ್ಷಿ ಆಗಿದ್ರು ಸರ್. ಆಗಿದ್ರು ಸರ್. ಫೈನಲಿ ಹೆಂಗ್ ಕನ್ವಿನ್ಸ್ ಮಾಡಿದ್ರು ಅವ್ರ ಆಕಾಂಕ್ಷಿ ಆಗಿದ್ರು. ನಮ್ಮ ಅಲ್ಲ ಸರ್, ಮುಖ್ಯಮಂತ್ರಿಗಳು ನಾವು ಯಾರಿಗೆ ಹೇಳ್ತೀವಿ ನೀವು ಅವ್ರಿಗೆ ನಿಂತು ಮಾಡಬೇಕು ಅಂತ ಹೇಳಿದ್ರು ಸರ್. ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ ಸರ್. ಓಕೆ. ಸೊ ಫೈನಲಿ ಸ್ಪರ್ಧೆ ಇದ್ದದ್ದು ನಿಮ್ಮ ಪ್ರಕಾರ ಮಲ್ಲಿಕಾರ್ಜುನ ಮತ್ತು ಉಮೇಶ್ ಇಬ್ಬರ ಮಧ್ಯದಲ್ಲಿ ಯಾರಿಗೆ ಅನ್ನೋದಷ್ಟೇ ಡಿಸೈಡ್ ಆಗಬೇಕಾಗಿತ್ತು. ಹೌದು ಸರ್. ಓಕೆ. ಉಮೇಶ್ ಅವ್ರ ಹೆಸರು ಹೆಂಗೆ ಫೈನಲ್ ಆಯಿತು ಅನ್ಸುತ್ತೆ ನಿಮಗೆ? ಉಮೇಶ್ ಸರ್ವೆ ಮಾಡಿಸಿದ್ವಿ, ಸರ್ವೆದಲ್ಲಿ ಅವನ ಹೆಸರು ಬಂತು. ಅದಕ್ಕೆ ನಾವು ಉಮೇಶ್ ಕೊಟ್ಟಿದ್ವಿ, ಮಲ್ಲಿಕಾರ್ಜುನ ಕೊಡಬೇಕು ಅನ್ಕೊಂಡಿದ್ವಿ ಅಂತ ಹೇಳಿದ್ರು ಸರ್. ವೀರಣ್ಣ ಚರಂತಿಮಠ ಪಳಗಿದ ಅಭ್ಯರ್ಥಿನೇ ಸಿಕ್ಕಿದಾರೆ ಮೇಡಮ್ ನಿಮ್ಮ ವಿರುದ್ಧ ಬಿಜೆಪಿಯಿಂದ. ಸರ್ ಇನ್ನೊಂದ್ಸಲ ಹೇಳಿ. ವೀರಣ್ಣ ಚರಂತಿಮಠ ಬಹಳ ಅನುಭವಿ ಅಭ್ಯರ್ಥಿನೇ ಬಂದಿದ್ದಾರೆ ಬಿಜೆಪಿಯಿಂದ. ಹೌದು ಸರ್. ಸ್ಪರ್ಧೆ ಟೈಟ್ ಆಗುತ್ತಾ? ಕಾಂಪಿಟೇಷನ್ ಟೈಟ್ ಆಗುತ್ತಾ? ನಮಗೂ ನಾವು ಕಾಂಪಿಟೇಷನ್ ನಾವು ಮಾಡ್ತೀವಿ ಸರ್. ಕಾಂಪಿಟೇಷನ್ ಮಾಡ್ತೀವಿ. ಯಾಕಂದ್ರೆ ನಿಮಗೆ ಒಂದು ಮಾತು ಹೇಳಬೇಕು ಅಂದ್ರೆ, ನಾವು ನಮ್ಮ ತಂದೆ ಜೊತೆನೆ ನಾವು ಎಲ್ಲರೂ ಹಳ್ಳಿಗಳಾಗಿರ್ಬೋದು, ಸಿಟಿಯಲ್ಲಾಗಿರ್ಬೋದು, ಅವ್ರ ಕಷ್ಟ ಸುಖಕ್ಕೆ ಸ್ಪಂದನ ಮಾಡಿದೀವಿ. ಯಾವತ್ತೂ ನಾವು ಮೇಟಿಯವ್ರ ಮಕ್ಕಳು ಅಂತ ಮೇಲೆ ಇರಲಿಲ್ಲ ಸರ್. ನಾವು ರೂಟ್ ಲೆವೆಲ್ ಯಾವತ್ತಿಂದ ಕೆಲಸ ಮಾಡಿದೀವಿ. ಅವರನ್ನ ಎದುರಿಸೋ ಶಕ್ತಿ ನಮಗಿದೆ ಸರ್. ನಾವು ಎದುರಿಸ್ತೀವಿ. ನಮ್ಮ ಮುಖ್ಯಮಂತ್ರಿಗಳು ಬರ್ತಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲರೂ ಬಂದು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂದಿರ್ತಾರೆ ಸರ್. ನಾವು ಗೆಲ್ತೀವಿ ಸರ್. ಅವ್ರನ್ನ ಎದುರಿಸೋ ಶಕ್ತಿ ನಮಗಿದೆ ಸರ್. ಬಾಗಲಕೋಟೆಗಿನ ಜನ ಉಮೇಶ್ ಮೇಟಿಗೆ ಯಾಕೆ ಓಟ್ ಹಾಕ್ಬೇಕು? 3 ಕಾರಣ ಹೇಳೋದಾದ್ರೆ ಏನ್ ಕಾರಣ ಅಂದ್ರೆ ಸರ್, ನಾವು ನಮ್ಮ ತಂದೆ ಜೊತೆ ಸೇವೆ ಅವರು ಮಾಡಿದ್ದಾರೆ ಸರ್. ಅವ್ರ ಸೇವೆನೂ ಇದೆ ಸರ್. ಯಾಕಂದ್ರೆ ಗ್ರಾಮ ಮಟ್ಟದಲ್ಲಿ ಅವರು ಸೊಸೈಟಿ ಇಲೆಕ್ಷನ್ ಆಗಿರ್ಬೋದು, ಗ್ರಾಮ ಪಂಚಾಯತಿ ಇಲೆಕ್ಷನ್ಗಳಾಗಿರ್ಬೋದು, ನಾವು ಎಲ್ಲಾ ರೀತಿಯಿಂದ ನಮ್ಮ ತಂದೆ ಜೊತೆ ಮಾಡ್ಕೊಂಡು ಬಂದಿದ್ದೀವಿ ಸರ್. ನಾವು ಮೇಟಿಯವರ ಮಕ್ಕಳು ಸಿಂಪತಿ ಮೇಲೆ ಅಂತ ಏನಿಲ್ಲ ಸರ್. ನಾವು ನಮ್ಮ ತಂದೆ ಜೊತೆಯಲ್ಲೇ ನಾವು ಈ ಪಕ್ಷಕ್ಕೆ ನಾವು ದುಡ್ದಿದ್ದೀವಿ ಸರ್. ನಿಮ್ಮ ಸಹೋದರಿ ಒಂದು ಮಾತು ಹೇಳಿದ್ರಲ್ಲ, ಮಲ್ಲಿಕಾರ್ಜುನಿಗೆ ಟಿಕೆಟ್ ಕೊಟ್ಟರೆ ನಾನು ಬಂಡಾಯ ನಿಲ್ತೀನಿ, ಉಮೇಶಿಂಗ್ ಕೊಟ್ಟರೆ ನಿಲ್ಲೋದಿಲ್ಲ ಅಂತ. ಹಂಗ್ಯಾಕೆ ಬಂತದ ಮಾತು? ಏನೋ ಅವರಿಬ್ಬರಲ್ಲಿ ಸಣ್ಣ ಪುಟ್ಟ ಏನೋ ಒಂದು ಇದು ಇತ್ತು ಸರ್. ಅದನ್ನ ಮನೆ ಅಂದಮೇಲೆ ಎಲ್ರಿಗೂ ಇರುತ್ತಲ್ಲ ಸರ್, ಎಲ್ಲರ ಹತ್ರ ಇದ್ದೇ ಇರುತ್ತೆ, ಎಲ್ಲರೂ ಮನೆಯಲ್ಲಿ ಇರುತ್ತೆ, ನಮ್ಮ ಮನೆಯಲ್ಲಿ ಅಷ್ಟೇ ಅಂತ ಏನಿಲ್ಲ. ಸ್ವಲ್ಪ ಅವನಿಗೇನೋ ಸ್ವಲ್ಪ ಬೇಜಾರಿತ್ತೋ ಏನೋ ಹೇಳಿದಾಳೆ. ಆಮೇಲೆ ಇಲ್ಲ ಆಯ್ತು, ಯಾರಿಗೆ ಕೊಟ್ಟರು ಮಾಡ್ತೀನಿ ಅಂತ ಹೇಳಿದಳು ಸರ್. ಅವರು ಹಂಗೆ ಹೇಳಿದ್ದಕ್ಕೆ ಉಮೇಶ್ ಅವ್ರಿಗೆ ಟಿಕೆಟ್ ಸಿಕ್ತು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಗೇನಿಲ್ಲ ಸರ್, ಹಾಗೇನಿಲ್ಲ. ಸರ್ವೆ ಪ್ರಕಾರ ಮಾಡಿ, ಸರ್ವೆದಲ್ಲಿ ಉಮೇಶ್ ಅವರು ರೂಟ್ ಲೆವೆಲಲ್ಲಿ
ಅವರು ಹಳ್ಳಿಯಲ್ಲಿ ಕೆಲಸ ಮಾಡಿದ್ರು. ಹೀಗಾಗಿ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ತಂದೆಗೆ ಹುಷಾರಿರಲಿಲ್ಲ. ತಂದೆ ಹುಷಾರಿಲ್ದಾಗ 1 ವರ್ಷದಿಂದ ಸರ್ ನಾನು ಮತ್ತು ನಮ್ಮ ದೊಡ್ಡಣ್ಣ ಮಲ್ಲಿಕಾರ್ಜುನ ಅವ್ರ ಮೇಟಿಯವರು ಜೊತೆಯಲ್ಲೇ ಅವ್ರ ಜೊತೆ ಹಾಸ್ಪಿಟ್ಲ್ ಆಗಿರ್ಬೋದು ಇನ್ನೊಂದಾಗಿದ್ರು ನಾವು ಜೊತೆಯಲ್ಲೇ ಓಡಾಡ್ಕೊಂಡಿದ್ವಿ ಸರ್. ಅಪ್ಪನ ಜೊತೆ ನಾನು ಯಾವಾಗಲೂ 24/7 ನಾವು ಜೊತೆಲಿ ಇರ್ತಾ ಇದ್ವಿ ಸರ್. ಹೀಗಾಗಿ ಹಳ್ಳಿಯಲ್ಲೆಲ್ಲ ಅವ್ರನ್ನ ಎಲ್ಲದಕ್ಕೂ ಕಾರ್ಯಕ್ರಮಕ್ಕೆ ಅದಕ್ಕೆಲ್ಲ ನಾವು ಅವ್ರನ್ನೇ ಕಳಿಸ್ತಾ ಇದ್ವಿ. ಯಾಕಂದ್ರೆ ಎಲ್ಲರೂ ನಾವು ರಾಜಕಾರಣಿ ಮಾಡಕ್ ನಿಂತ್ರೆ ನಮ್ಮ ತಂದೆ ನೋಡ್ಕೊಳ್ಳೋರು ಯಾರು ಇರಲಿಲ್ಲ. ನಮ್ಮ ತಂದೆನ ಎಲ್ಲರೂ ನೋಡ್ಕೋತಾರೆ ಕುಂತಾರೆ ನಮ್ಮನ್ನ ನಂಬಿದ ಕಾರ್ಯಕರ್ತರಿಗೆ ನಾವು ಅನ್ಯಾಯ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಮ್ಮ ತಮ್ಮನ್ನ ನಾವು ಅಲ್ಲಿ ಹಳ್ಳಿಗಳಿಗೆಲ್ಲ ಏನೋ ಡ್ರಾಮಾ ಇರ್ಬೋದು, ಸಮಸ್ಯೆ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಮದುವೆ ಇರ್ಬೋದು, ಸಾವು ಆಗಿರ್ಬೋದು, ಎಲ್ಲದಕ್ಕೂ ನಾವು ನಮ್ಮ ತಮ್ಮನ್ನ ಕಳಿಸ್ಕೊಡ್ತಾ ಇದ್ವಿ ಸರ್. ಓಕೆ 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 ಈ ಕ್ಷೇತ್ರದಲ್ಲಿನ ವಾತಾವರಣ ಹೆಂಗೆ ಅನ್ಸುತ್ತೆ ಈಗ? ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ ಸರ್. ಆಗುತ್ತೆ, ಗೆಲ್ತೀವಿ ಅನ್ನೋ ಒಂದು ಹೋಪ್ಸ್ ಇದೆ ಸರ್ ನಮ್ಗೆ. ಓಕೆ ಓಕೆ ನಾವೇನು ಸಿಂಪತಿ ಮೇಲೆ ಗೆಲ್ತೀವಿ ಅನ್ನೋ ಒಂದು ಭಾವನೆ ಏನಿಲ್ಲ ಸರ್. ನಾವು ದುಡ್ದಿದ್ದೀವಿ. ನಾವು ನಮ್ಮ ತಂದೆ ಈಗ ನೋಡಿ ಸರ್, ಒಂದು ಹೇಳಬೇಕಾದ್ರೆ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ, ರಾಜಕಾರಣಿ ಮಕ್ಕಳು ರಾಜಕಾರಣಿ ಆಗಬಾರ್ದಂತ ಏನಿದೆ ಸರ್? ಹಾಗೆ ನಮ್ಮ ತಂದೆ ಜೊತೆಲಿ ಕೆಲಸ ಮಾಡಿದೀವಿ. ಮನೆಯಲ್ಲಿ ಆ ವಾತಾವರಣ ಇರುತ್ತೆ, ಆ ವಾತಾವರಣದಲ್ಲಿ ನಾವು ರಾಜಕಾರಣಕ್ಕೆ ಬಂದಿದ್ದೀವಿ. ಧನ್ಯವಾದ ಬಾಯಕ್ಕ ಅವರೇ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.